ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ ಕೂಡ. ನಾನು ಮೊನ್ನೆ ಒಂದು ರಂಬುಟನದೊಂದು ವಿಡಿಯೋ ಹಾಕಿದ್ದೆ ವನಸಿರಿ ಫಾರ್ಮ್ ಬಗ್ಗೆ. ಸುಮಾರು ಒಂದು 3-4 ಲಕ್ಷ ಜನ ಅದನ್ನು ನೋಡಿದರು. ನೋಡಿದ್ಮೇಲೆ ನನ್ನ ಸ್ನೇಹಿತರು ತುಂಬ ಜನರು ಹೇಳಿದರು, ನೀನು ಪ್ರತಿನಿತ್ಯ ಈ ರೀತಿ ಹಣ್ಣಿನ ತೋಟಗಳಿಗೆ ಹೋಗ್ತೀಯಲ್ಲ, ವಿಶೇಷ ಹಣ್ಣುಗಳನ್ನು ನಮಗೂ ಕೂಡ ತೋರಿಸು. ಕೆಲವೊಂದು ಬಾರಿ ನಿಮ್ಮ 20 ನಿಮಿಷದ ವೀಡಿಯೋಗಳು ಯೂಟ್ಯೂಬಲ್ಲೆಲ್ಲ ನೋಡಲಿಕ್ಕೆ ನಮಗೆ ಸಮಯಗಳಿರೋದಿಲ್ಲ, ಅಂಥದ್ರಲ್ಲಿ ಇದನ್ನೊಂದು ತೋರಿಸು ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಹಣ್ಣನ್ನು ತೋರಿಸಲಿಕ್ಕೋಸ್ಕರ ಬಂದಿದ್ದೇನೆ. ನೋಡಿ, ಮರದ ತುದಿಯಲ್ಲಿ ತುಂಬ ದೊಡ್ಡದು ಆಗಿರುವಂಥದ್ದು. ನೋಡಿ, ಇಲ್ಲೂ ಒಂದು ಗೆಲ್ಲಿದೆ, ಸಣ್ಣ ಮರದಲ್ಲಿ ಪೂರ್ತಿಯಾಗಿದೆ. ಅದರ ಜೊತೆಗೆ ಅಲ್ಲಿ ತುದಿಯಲ್ಲಿ ನಿಮಗೆ ಕಾಣ್ಬೋದು. ಇದಕ್ಕೆ ಹೆಸರು ಮಟೋವ ಅಂತೇಳಿ. ತುಂಬ ವೆರೈಟಿಯ ಮಟೋವಗಳೆಲ್ಲವೂ ಕೂಡ ಇರ್ತದೆ. ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ನೋಡಿ, ಇಷ್ಟು ದೊಡ್ಡದಿದೆ. ಈಗ ನನ್ನ ಕೈಯಲ್ಲಿ ಹಿಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ, ಒಂದು ದೊಡ್ಡ ಅಡಿಕೆ ರೀತಿಯಲ್ಲಿ. ಅದನ್ನು ಓಪನ್ ಮಾಡಿದೆ ನೋಡಿ, ತುಂಬ ಗಟ್ಟಿ ಇರ್ತದೆ ಇದು. ನೋಡಿ, ಈ ರೀತಿ ಓಪನ್ ಮಾಡಿದಾಗ ಒಂದು ರೀತಿಯಲ್ಲಿ ಇದೆಲ್ಲವೂ ಕೂಡ ಒಂದು ರಂಬುಟನದ ಅಣ್ಣ ತಮ್ಮನವರು ಇದ್ದಾಗೆ ಅಂತ ಕಾಣ್ತದೆ. ಯಾಕಂದ್ರೆ ನೋಡುವಾಗ ಎಲ್ಲ ಒಂದೇ ರೀತಿಯಲ್ಲಿ ಕಾಣ್ತದೆ. ನೋಡಿ, ಮಟೋವ ಓಪನ್ ಆಗ್ತಾಯಿದೆ. ನೋಡಿ, ಈ ರೀತಿ ಬರ್ತದೆ. ಇದಕ್ಕೆ ಹೆಸರು ಮಟೋವ ಅಂತೇಳಿ. ಇದು ಭಾರಿ ಕಡಿಮೆ ಇರುವಂಥದ್ದು ಕರ್ನಾಟಕದೊಳಗಡೆ. ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೇನೆ. ನೋಡಿ, ಈ ರೀತಿ ಎದ್ದು ಬರ್ತದೆ. ಟೇಸ್ಟ್ ಹೇಗಿದೆ ಅಂತ ನೋಡ್ತೇನೆ. ತುಂಬ ಸಿಹಿ ಇದೆ ಮತ್ತು ಚೆನ್ನಾಗಿದೆ. ಇವತ್ತು ತುಂಬ ಟ್ರೆಂಡಿಂಗಲ್ಲಿದೆ. ತುಂಬ ಜನರು ಇದರ ಗಿಡಗಳನ್ನು ಕೇಳ್ತಿರ್ತಾರೆ. ವನಸಿರಿ ಅಂತೇಳಿ ಒಂದು ಫಾರ್ಮ್ ಇದೆ ಪಂಜದ ಪಕ್ಕದಲ್ಲಿ. ಅದೇ ರೀತಿಯಲ್ಲಿ ಸುಳ್ಯ ಭಾಗದವರಾದರೆ ಕಾಣಿಯೂರು ಮತ್ತು ನಿಂತಿಕಲ್ನ ಮಧ್ಯದಲ್ಲಿದೆ. ಅವರ ಹತ್ರ ಈ ಗಿಡ ತಗೊಂಡೋಗಿ ಅತ್ಯುತ್ತಮವಾಗಿರುವಂಥ ಗಿಡ ಅವರು ಕೊಡ್ತಾರೆ. ಈ ಗಿಡವನ್ನು ನೆಟ್ಟರೆ 2-3 ವರ್ಷದೊಳಗಡೆ ಮಟೋವ ಹಾಗೆ ಆಗ್ತದೆ. ಹೇಗಿದೆ ಈ ಹಣ್ಣಿನ ಬೇರೆ ಹಣ್ಣನ್ನು ಇನ್ನೂ ಕೂಡ ಪರಿಚಯ ಮಾಡಬೇಕಾದ, ಇದರ ಬಗ್ಗೆ ನಿಮ್ಗೆ ಗೊತ್ತಿತ್ತಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.